ನಮಸ್ಕಾರ. ವೆಲ್ಕಮ್ ಟು ಕ್ರೇಜಿ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್. ಇವತ್ತಿನ ಪೂರ್ತಿ ವಿಡಿಯೋ ಬಂದ್ಬಿಟ್ಟು ನಮ್ಮ ಕಿಟ್ಟಿ ಪಾರ್ಟಿ ವಿಡಿಯೋ ಆಗಿರತ್ತೆ. ಇವತ್ ಈ ಮಂತ್ ಕಿಟ್ಟಿ ಪಾರ್ಟಿ ನಮ್ಮ ದೊಡ್ಡಮ್ಮನ ಮನೆಯಲ್ಲಿ. ನಮ್ಮ ದೊಡ್ಡಮ್ಮನ್ಗೆ ಚೀಟಿ ಎದ್ದಿದ್ದು, ಸೊ ಹಾಗಾಗಿ ಎಲ್ಲರೂ ಅಲ್ಲಿಗೆ ಹೋದ್ವಿ. ಒಬ್ಬೊಬ್ಬರಾಗಿ ಬರ್ತಿದ್ದಾರೆ, ನೋಡ್ತಿದ್ದೀರಾ. ನಾವು ಸ್ವಲ್ಪ ಬೇಗ ಹೋದ್ವಿ, ಇವರೆಲ್ಲ ಇವಾಗ ಬರ್ತಿದ್ದಾರೆ. ನಮ್ ಚಿಕ್ಕಮ್ಮ ಒಬ್ರು ಇದ್ರಲ್ಲಿಲ್ಲ ನಮ್ ಕಿಟ್ಟಿ ಪಾರ್ಟಿನಲ್ಲಿ ಅಂತ ಹೇಳಿದ್ದೆ, ಯಾಕಂದ್ರೆ ಅವ್ರು ಬೆಂಗಳೂರಲ್ಲಿ ಇರ್ತಾರೆ. ಸೊ ಹಂಗಾಗಿ ಬರಕ್ಕಾಗಲ್ಲ ಅಂತ ಅವ್ರೆ ಇವರು. ಎಲ್ರೂ ಬಂದಾಯ್ತು, ನೋಡ್ತಿದ್ದೀರಾ. ಅಮ್ಮನೂ ಬರ್ತಿದ್ದಾರೆ. ಅಮ್ಮ ಬಂದ್ರು. ನಾವೆಲ್ಲ ಬೇಗ ಹೋಗಿದ್ವಿ. ಆದಿ ಅಕ್ಷರ ಕೂಡ ನಮ್ಮ ಅಮ್ಮನ ಹತ್ರನೇ ಇದ್ರು, ಅವರು ಕೂಡ ಅವ್ರ ಜೊತೆನೆ ಬಂದ್ರು. ಇವಾಗ ನೆಕ್ಸ್ಟ್ ನಾವೇನೇನ್ ಮಾಡ್ತೀವಿ, ಏನೇನ್ ತಿಂಡಿ ತಿಂತೀವಿ, ಯಾವ ಗೇಮ್ಸ್ ಆಡ್ತೀವಿ, ಯಾವ ತರ ರೀಲ್ಸ್ ಎಲ್ಲ ಮಾಡಿದೀವಿ, ಹೇಗೆ ಆಯ್ತು ಈ ಕಿಟ್ಟಿ ಪಾರ್ಟಿ ದಿನ ಅಂತ ನಾನು ನಿಮ್ಗೆ ಪ್ರತಿಯೊಂದನ್ನ ತೋರಿಸ್ತೀನಿ. ನೋಡಿ, ಊಟ ಸ್ವಲ್ಪ ಲೇಟ್ ಆಗಿ ಮಾಡೋಣ ಅಂತ ಚುರ್ಮುರಿ ಮಾಡಿದ್ರು. ಎಲ್ರೂ ಕೂತ್ಕೊಂಡು ಚುರ್ಮುರಿ ತಿಂದ್ವಿ. ಅದಾದ ನಂತರ ಮಾವಿನ ಹಣ್ಣು ಕಟ್ ಮಾಡ್ಕೊಂಡ್ ಬಂದ್ರು, ಅದನ್ನ ತಿಂದ್ವಿ. ಅದನ್ನೆಲ್ಲ ತಿಂದಾದ್ಮೇಲೆ ನಾವು ಸ್ವಲ್ಪ ರೀಲ್ಸ್ ಮಾಡೋಣ ಅಂತ, ಅದಾದ್ಮೇಲೆ ಗೇಮ್ ಮಾಡೋಣ ಅಂತ ರೀಲ್ಸ್ ಮಾಡಿದ್ವಿ ಸ್ವಲ್ಪ. ನೋಡ್ತಿದ್ದೀರಾ, ನಮ್ಮ ಅತ್ತಿಗೆ, ನಮ್ಮ ಅಕ್ಕ ತಂಗಿಯರು, ನಮ್ಮ ಚಿಕ್ಕಮ್ಮಂದ್ರು, ನಾವೆಲ್ಲರೂ ಸೇರಿ ರೀಲ್ಸ್ ಮಾಡಿದ್ವಿ. ದೊಡ್ಡವರಷ್ಟೇ ಅಲ್ಲ, ಮಕ್ಕಳು ಕೂಡ ತುಂಬಾನೇ ಎಂಜಾಯ್ಮೆಂಟ್ ಮಾಡಿದ್ರು. ಎಲ್ಲಾ ಮಕ್ಕಳು ಸೇರೋದು ಈಗಷ್ಟೇ. ಇವಾಗ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗತ್ತೆ, ಆಮೇಲೆ ಬರಕ್ಕಾಗಲ್ಲ ಅಂತ ಎಲ್ರೂ ಮಕ್ಕಳ ಕರ್ಕೊಂಡ್ ಬಂದಿದ್ವಿ. ನೋಡಿ, ಇವಾಗ ಗೇಮ್ ಸ್ಟಾರ್ಟ್ ಆಗ್ತಿದೆ. 2 ಗೇಮ್ಗಳು ಪ್ರತಿ ಸಾರಿ ಕಿಟ್ಟಿ ಪಾರ್ಟಿನಲ್ಲಿ ನಾನು ನಿಮ್ಗೆ ಹೇಳ್ತೀನಿ. 2 ಗೇಮ್ಸ್ ಇರತ್ತೆ. 2 ಗೇಮ್ಸ್ ಅಲ್ಲಿ ಯಾರು ಫಸ್ಟ್ ವಿನ್ ಆಗ್ತಾರೆ, ಯಾರು ಜಾಸ್ತಿ ಮಾಡಿರ್ತಾರೆ ಅವ್ರಿಗೆ ಫಸ್ಟ್ ವಿನ್ ಕೊಟ್ಟಿರ್ತಾರೆ. ಇವಾಗ ಮೊದಲನೇ ಗೇಮ್ ನಡೀತಾ ಇದೆ, ನಮ್ ಚಿಕ್ಕ ಮಾಡ್ತಿದ್ದಾರೆ. ನಾವು ಯಾವುದೇ ಗೇಮ್ ಚೂಸ್ ಮಾಡ್ಬೇಕಾದ್ರೂ ಆದಷ್ಟು ಕುತ್ಕೊಂಡು ಆಡ್ತಕ್ಕಂಥ ಗೇಮ್ಗಳನ್ನೇ ಚೂಸ್ ಮಾಡಿರ್ತೀವಿ. ಯಾಕೆಂದ್ರೆ ನಮ್ಮ ಕಿಟಿ ಪಾರ್ಟಿನಲ್ಲಿ ಅಮ್ಮ, ದೊಡ್ಡಮ್ಮ, ಅಜ್ಜಿ ಇವರೆಲ್ಲ ಇದ್ದಾರೆ. ಈ ತರದ ಗೇಮ್ಗಳನ್ನ ಇಟ್ರೆ ಮಾತ್ರ ಅವರು ಕೂಡ ಆಟ ಆಡ್ತಾರೆ ಅನ್ಕೊಂಡು ನಾವು ಜಾಸ್ತಿ ಕುತ್ಕೊಂಡು ಆಡ್ತಕ್ಕಂಥ ಗೇಮ್ಸ್ಗಳನ್ನೇ ಇಟ್ಟಿರ್ತೀವಿ. ಅವರು ಕೂಡ ಆಡ್ತಾರೆ, ಅವರು ಕೂಡ ಎಂಜಾಯ್ ಮಾಡ್ತಾರೆ. ಅದನ್ನ ನೋಡಿ ನಮಗೂ ಕೂಡ ತುಂಬಾನೇ ಖುಷಿ ಆಗತ್ತೆ. ನೋಡಿದ್ರಲ್ಲ, ಒಬ್ಬೊಬ್ರಾಗಿ ಎಲ್ರು ಮೊದಲನೇ ಗೇಮ್ ಆಡಿದ್ರು. ಅದಾದ್ಮೇಲೆ ಇವಾಗ ಸೆಕೆಂಡ್ ಗೇಮ್ ಬಂದ್ಬಿಟ್ಟು ಈ ಸ್ಪೂನ್ ನಲ್ಲಿ ಬಳೆಯನ್ನ ತಗೊಳ್ತಕ್ಕಂಥ ಗೇಮ್ ಅನ್ನ ಇಟ್ಟಿದ್ದಾರೆ. ಇದನ್ನು ಕೂಡ ಎಲ್ರು ಆಡ್ತೀವಿ. ಇದಾದ್ಮೇಲೆ ಊಟ, ಇನ್ನೊಂದ್ ಸ್ವಲ್ಪ ರೀಲ್ಸ್ ಮಾಡೋದು, ಫೋಟೋ ಇಳಿಸ್ಕೊಳ್ಳೋದು ಎಲ್ಲವೂ ಮಾಡಿದ್ವಿ. ಅದನ್ನು ಕೂಡ ನಾನು ತೋರಿಸ್ತೀನಿ. ಚಿಕ್ಕಂದಿರ್ಬೇಕಾದ್ರೆ ಅಮ್ಮ, ಅಜ್ಜಿ ಇವರೆಲ್ಲರ ಜೊತೆ ಆಟ ಆಡೋದಕ್ಕೆ ಸಮಯನೇ ಇರ್ತಿರ್ಲಿಲ್ಲ. ಯಾಕೆಂದ್ರೆ ನಾವು ನೋಡ್ಕೊಂಡ್ ಬಂದ್ವಿ, ನಮ್ಮಮ್ಮ ಅವರೆಲ್ಲ ನಾವು ಚಿಕ್ಕಂದಿರ್ಬೇಕಾದ್ರೆ ತುಂಬಾ ಅಂದ್ರೆ ತುಂಬಾನೇ ಕೆಲಸ ಇರ್ತಿತ್ತು ಅವ್ರಿಗೆ. ದಿನ ಪೂರ್ತಿ ಕೆಲಸದಲ್ಲೇ ಇದ್ದಿರ್ತಿದ್ರು. ಸೊ ಹಂಗಾಗಿ ಅವ್ರಿಗೆ ನಮ್ ಜೊತೆ ಆಟ ಆಡಕ್ಕೆ ಸಮಯನೇ ಸಿಗ್ತಿರ್ಲಿಲ್ಲ. ಇವಾಗೆಲ್ಲ ಮಕ್ಕಳ ಜೊತೆ ಆಟ ಆಡೋದಕ್ಕೆ ಸ್ವಲ್ಪ ಸಮಯ ಕೊಟ್ಟಿರ್ತಾರೆ ಪೇರೆಂಟ್ಸ್, ಆದ್ರೆ ಅವಾಗ ಅವ್ರು ದಿನ ಪೂರ್ತಿ ಕೆಲಸದಲ್ಲೇ ಇರ್ತಿದ್ರು. ಇದನ್ನ ನೋಡಿ ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದು, ಇದು ಏನ್ ಮಾಡ್ತಿದಾರೆ ಹೀಗೆ ಅಂತ. ಅಥವಾ ಕೆಲವ್ರಿಗೆ ಗೊತ್ತಿರತ್ತೆ. ನಾವೆಲ್ಲ ಚಿಕ್ಕಂದಿರ್ಬೇಕಾದ್ರೆ ಅಮ್ಮಂದ್ರು ಹೋಳಿಗೆ ಮಾಡ್ತಿರ್ಬೇಕಾದ್ರೆ ಹೂರ್ಣದಲ್ಲಿ ಸ್ವಲ್ಪ ತುಪ್ಪ ಹಾಕಿ ನಮ್ಗೆ ತಿನ್ನೋದಕ್ಕೆ ಕೊಡ್ತಿದ್ರು. ಆತರ ನಮ್ಮ ಅಕ್ಕ ಎಲ್ರಿಗೂ ಕೊಡ್ತಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರತ್ತೆ ಅದು. ನಾವು ಚಿಕ್ಕಂದಿರ್ಬೇಕಾದ್ರೆ ಪ್ರತಿ ಸಾರಿ ತಿಂತಿದ್ವಿ ಮನೇಲಿ ಹೂರ್ಣದ ಹೋಳಿಗೆ ಮಾಡ್ತಿರ್ಬೇಕಾದ್ರೆ.
ಇಲ್ಲಿ ನಮ್ಮ ಅಕ್ಕ ಎಲ್ರಿಗೂ ಈ ತರ ರೆಡಿ ಮಾಡಿ ಕೊಡ್ತಿದ್ದಾರೆ ಹೋಳಿಗೆ ಮಾಡೋದನ್ನ ಬಿಟ್ಟು. ನಮ್ ಚಿಕ್ಕಮ್ಮ ತಿಂದು ತುಂಬಾನೇ ಟೇಸ್ಟಿ ಆಗಿದೆ ಅಂತ ಹೇಳ್ತಿದ್ದಾರೆ, ತುಂಬಾ ಸ್ವೀಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ನೋಡಿ ಇವಾಗ ಹೇಗ್ ಮಾಡ್ತಾರೆ ನನ್ಗೆ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ಈ ತರ ಮಾಡ್ತಾರೆ ಅಂತ. ಆ ಸ್ವೀಟ್ ಅನ್ನ ತಿನ್ಸ್ತೀನಿ ಬಾ ಅಂತ ಕರೆದ್ರು, ನಾನು ಹತ್ರಕ್ ಹೋದ್ಮೇಲೆ ಹೇಗ್ ಮಾಡ್ತಾರೆ ಗೊತ್ತೇ ಆಗ್ಲಿಲ್ಲ ನೋಡಿ. ಕೊಟ್ಟು ಅವರೇ ತಿನ್ಬಿಟ್ರು, ಅದಾದ್ಮೇಲೆ ಮತ್ತೆ ತಿನ್ಸಿದ್ರು. ಹ್ಮ್ ಅದಕ್ಕೆ ಹೇಳೋದೇನೋ, ಅಪ್ಪ ಅಮ್ಮ ಸಂಬಂಧಿಕರು ಯಾರು ಇಲ್ದೇ ಇರೋರನ್ನ ಅನಾಥರು ಅಂತ ಕರೀತಾರೆ, ಆದ್ರೆ ನಿಜವಾಗ್ಲೂ ಅವ್ರ ಅನಾಥರಲ್ಲ. ಅಪ್ಪ ಅಮ್ಮ ಸಂಬಂಧಿಕರು ಇವ್ರೆಲ್ರೂ ಇದ್ದು ಅವರ ಬೆಲೆ ಗೊತ್ತಿಲ್ಲದೆ ಇರ್ತಾರಲ್ಲ, ನಿಜವಾಗ್ಲೂ ಅವ್ರ ಅನಾಥರು ಅಂತ ನನ್ಗನ್ಸತ್ತೆ. ಯಾಕೆಂದ್ರೆ ಈ ದಿನ ಹೇಗಿತ್ತು ಅಂದ್ರೆ ತುಂಬಾನೇ ಎಂಜಾಯ್ ಮಾಡಿದ್ವಿ. ಹೇಗೆ ಅಂತ ಅಂದ್ರೆ ಒಬ್ರಿಗೊಬ್ರು ಮಾತಾಡ್ಕೊಂಡು ಖುಷಿಯಾಗಿ ಸ್ವೀಟ್ ತಿನ್ನಿಸ್ಕೊಂಡು ಜೊತೆಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಜೊತೆಗೆ ರೀಲ್ಸ್ ಮಾಡಿದ್ವಿ, ನಿಂತ್ಕೊಂಡ್ ಎಲ್ರೂ ಸೇರಿ ಫೋಟೋಸ್ ಇಳಿಸ್ಕೊಂಡ್ವಿ. ಒಂದಲ್ಲ ಎರಡಲ್ಲ ಸಿಕ್ಕಿರೋ ಸ್ವಲ್ಪ ಸಮಯದಲ್ಲಿ ಏನೇನೆಲ್ಲ ಮಾಡಿದ್ವಿ ಅಂತ ನೀವು ನೋಡಬಹುದು. ನಮ್ಮ ಅಕ್ಕ ಎಲ್ರಿಗೂ ಸ್ವೀಟ್ ಕೊಡ್ತಾನೆ ಇದ್ದಾರೆ. ಇನ್ನು ಅದಾದ್ಮೇಲೆ ಇಲ್ಲೇನೋ ಆದಿದು ಅವ್ರ ಮಾಮಿದು ಏನೋ ನಡೀತಾ ಇದೆ. ಅದೆಲ್ಲ ಮುಗಿದ್ಮೇಲೆ ನಮ್ಮ ಅಕ್ಕಂದ್ರು ಮತ್ತೆ ಹೋಳಿಗೆ ಮಾಡಕ್ ಬಂದ್ರು. ಒಬ್ಬ ಅಕ್ಕ ಹೋಳಿಗೆ ಮಾಡ್ಕೊಡ್ತಾ ಇದ್ದಾರೆ, ಇನ್ನೊಬ್ಬ ಅಕ್ಕ ಮೇಲ್ಗಡೆ ಹೋಳಿಗೆನ ಬೇಯಿಸ್ತಾ ಇದ್ದಾರೆ. ಅದಾದ್ಮೇಲೆ ಗೇಮ್ಸ್ ಎಲ್ಲ ಆಯ್ತು. ಆದ್ರೆ ಪ್ರತಿ ಕಿಟ್ಟಿ ಪಾರ್ಟಿನಲ್ಲಿ ಇನ್ನೊಂದ್ ಗೇಮ್ ಇರತ್ತೆ, ಅದೇನು ಅಂದ್ರೆ ತಂಬೋಲಾ. ಇವಾಗ ಎಲ್ರು ಕುತ್ಕೊಂಡ್ ತಂಬೋಲಾ ಆಡ್ತಿದ್ದಾರೆ. ತಂಬೋಲಾ ದೊಡ್ಡೋರ್ಗಿಂತಲೂ ತುಂಬಾ ಇಂಟ್ರೆಸ್ಟ್ ಇರೋದು ಮಕ್ಕಳಿಗೆ. ನಾವೇನ್ ಕಿಟ್ಟಿ ಪಾರ್ಟಿ ಕ್ಯಾಂಡಿಡೇಟ್ಸ್ ಏನ್ ಇದೀವಲ್ವಾ, ಅವ್ರೆಲ್ಲರ ಮಕ್ಕಳು ಬಂದ್ ಕುತ್ಕೊಳ್ತಾರೆ ತಂಬೋಲಾ ಆಡೋದಕ್ಕೆ. ಇವಾಗ ನಮ್ ಗೇಮಲ್ಲಿ ನಮ್ ಚಿಕ್ಕಮ್ಮ ನಮ್ಮ ಅಣ್ಣ ಇವರೆಲ್ಲರೂ ಜಾಯ್ನ್ ಆಗಿದ್ದಾರೆ, ನೋಡ್ತಿದ್ದೀರಾ. ತುಂಬಾ ಜನ ಇದ್ದಾರೆ, ಸೌಂಡ್ ಬರಲ್ಲ ಅಂತ ಸ್ಪೀಕರ್ ಬೇರೆ ಇಟ್ಕೊಂಡಿದ್ದಾರೆ ಮಧ್ಯದಲ್ಲಿ. ಯಾಕೆಂದ್ರೆ ಮಧ್ಯೆ ಮಧ್ಯೆ ಮಾತಾಡೋದೇ ಜಾಸ್ತಿ, ಸೊ ಹಂಗಾಗಿ ಸ್ಪೀಕರ್ ಇಟ್ಕೊಂಡು ಗೇಮ್ ಆಡ್ತಿದ್ದಾರೆ ಎಲ್ರು. ಈ ತಂಬೋಲಾ ಗೇಮ್ ಆಡ್ಬೇಕಾದ್ರೆ ತುಂಬಾನೇ ಶಾಂತರಾಗಿರ್ತಾರೆ ಎಲ್ರು. ಅದಾದ್ಮೇಲೆ ಇಲ್ಲಿ ನೋಡ್ತಿದ್ದೀರಾ ಬಾವಿ, ನಮ್ ದೊಡ್ಡಮ್ಮ ಅವ್ರ ಮನೆ ಮುಂದೆನೆ ಇರೋದು. ನಾವ್ ಚಿಕ್ಕಂದಿರ್ಬೇಕಾದ್ರೂ ಹೀಗೆ ಇದೆ. ಅದಾದ್ಮೇಲೆ ಊಟ ಮಾಡ್ಕೊಂಡ್ವಿ ಎಲ್ರೂ ಸೇರಿ. ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತು. ಊಟಕ್ ಮುಂಚೆ ಲಿಂಗಕ್ಕೆ ನೈವೇದ್ಯ ತೋರ್ಕೊಂಡು ಊಟ ಸ್ಟಾರ್ಟ್ ಮಾಡ್ತಿದ್ದಾರೆ. ಊಟದಲ್ಲಿ ಏನೇನಿತ್ತು ಅಂತ ನೀವು ನೋಡ್ತಿದ್ದೀರಾ. ಹೋಳಿಗೆ, ಮಾವಿನ ಹಣ್ಣಿನ ರಸ, ಪಲ್ಯ, ಸಾಂಬಾರ್, ತುಂಬಾ ಟೇಸ್ಟಿ ಆಗಿತ್ತು ಊಟ ಅಂತೂ. ಎಲ್ರೂ ಮಾತಾಡ್ತಾ ಪ್ರೀತಿಯಿಂದ ಊಟನ ಮಾಡ್ಕೊಂಡು, ಊಟದ ಜೊತೆಗೆ ಏನ್ ಮಾಡಿದ್ರು ಅಂದ್ರೆ ಎಲ್ರೂ ಒಬ್ಬೊಬ್ಬರಾಗಿ ಅವರ ಗಂಡನ ಹೆಸರು ಅರ್ಥ ಹಾಕಿ ಹೇಳ್ಬೇಕು ಅಂತ ಹೇಳಕ್ ಶುರು ಮಾಡಿದ್ರು. ಬಹುತೇಕ ಸಂಬಂಧಗಳು ಹಾಳಾಗೋದು ಹೊಡೆದಾಟದಿಂದಲ್ಲ, ಬೆನ್ ಹಿಂದೆ ಮಾತನಾಡೋದ್ರಿಂದ. ಯಾರು ಯಾರ ಬಗ್ಗೆನೂ ಬೆನ್ ಹಿಂದೆ ಮಾತಾಡ್ಬಿಡಿ. ಎಷ್ಟಾದಷ್ಟು ಪ್ರೀತಿಯಿಂದ ಮಾತಾಡಿ, ಪ್ರೀತಿನ ಕೊಡಿ, ತುಂಬಾ ಚೆನ್ನಾಗಿರಿ, ಒಳ್ಳೆ ಮಾತಾಡಿ. ಅವ್ರು ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವರಿಂದ ಸ್ವಲ್ಪ ದೂರ ಇರಿ ಅಷ್ಟೇ. ಆದ್ರೆ ಬೆನ್ ಹಿಂದೆ ಮಾತಾಡ್ಕೊಂಡು ಸಂಬಂಧನ ಕಳ್ಕೊಬೇಡಿ, ಸಂಬಂಧವನ್ನ ಹಾಳು ಮಾಡ್ಕೋಬೇಡಿ ಅಂತ ನಾನ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸಂಬಂಧಗಳು ಒಂದು ಪುಸ್ತಕಗಳಿದ್ದಂತೆ, ನಾನು ಪ್ರತಿ ಸಾರಿ ಅದನ್ನೇ ಹೇಳ್ತೀನಿ. ಸಂಬಂಧಗಳು ಒಂದು ಪುಸ್ತಕಗಳಿದ್ದಂತೆ. ಯಾವುದೋ ಒಂದು ಸಣ್ಣ ಮನಸ್ತಾಪ, ಸಣ್ಣ ಜಗಳ, ಸಣ್ಣ ಮಾತಿನಿಂದ ಸಂಬಂಧವನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಒಂದು ಪುಟ ಇದ್ದ ಹಾಗೆ ಮನಸ್ತಾಪ ಅನ್ನೋದು, ಒಂದು ಪುಟಕ್ಕೋಸ್ಕರ ಪುಸ್ತಕವನ್ನ ಕಳ್ಕೊಬೇಡಿ. ಆ ದಿನಗಳು ಮತ್ತೆ ಬರಲ್ಲ. ಈ ಕಿಟ್ಟಿ ಪಾರ್ಟಿನಲ್ಲಿ ನೀವು ನೋಡ್ತಿರ್ಬಹುದು, ಕೊನೆಯವರೆಗೂ ಎಲ್ರು ನಗ್ತಾನೆ ಇದ್ರು. ನಗೋದು, ಖುಷಿಯಿಂದ ಮಾತಾಡೋದು ಒಬ್ರಿಗೊಬ್ರು. ಹೇಗೆ ಅಂದ್ರೆ ಆ ದಿವಸ ಹೋಗಿದ್ದೇ ಗೊತ್ತಾಗ್ಲಿಲ್ಲ ನಮ್ಗೆ, ಅಷ್ಟು ಮಜಾ ಮಾಡಿದ್ವಿ. ಮಕ್ಕಳು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ರು. ಇವ್ರು ನೋಡ್ತಾ ಇದೀರಲ್ಲ, ನಮ್ಮ ಅಣ್ಣ ಅತ್ತಿಗೆ, ನಮ್ ದೊಡ್ಡಮ್ಮನ್ ಮಗ ಸೊಸೆ. ಅವರು ಜಾಬ್ ಮಾಡ್ತಾರೆ. ಸೊ ಹಂಗಾಗಿ ಹಾಲಿಡೇಸ್ ಅಲ್ಲಿ ಇಟ್ಕೊಳ್ಳೋಣ, ಎಲ್ರು ಬಂದಾಗ ನಾನು ಇರ್ತಿರ್ತೀನಿ, ಇಲ್ಲಾಂದ್ರೆ ನೀವು ಬಂದಾಗ ನಾನು ಇರಕ್ ಆಗಲ್ಲ ಅನ್ಕೊಂಡು ಹಾಲಿಡೇಸ್ ಅಲ್ಲಿ ಇಟ್ಕೊಂಡಿದ್ದಾರೆ. ನಾವೆಲ್ಲ ಹೋಗೋದು ತುಂಬಾ ಖುಷಿ ಅವ್ರಿಗೂ ಕೂಡ. ಸೊ ಹಂಗಾಗಿ ನೋಡ್ತಿದಿರಲ್ಲ, ಒಬ್ಬೊಬ್ರಾಗಿ ಗಂಡನ ಹೆಸರು ಅರ್ಥ ಹಾಕಿ ಹೇಳಕ್ ಶುರು ಮಾಡಿದ್ದಾರೆ. ಬರ್ದೇ ಇರೋರು ಒಬ್ರೊಬ್ರಿಗೆ ಇನ್ನೊಬ್ರಿಗೆ ಹೇಳ್ಕೊಡ್ತಿದ್ದಾರೆ. ಒಬ್ಬೊಬ್ರಂತೂ 3-4 ಅರ್ಥ ಹಾಕಿ ಹೇಳಿದ್ರು ಹೆಸರನ್ನ. ಸೊ ಆದ್ರೆ ದೂರದಿಂದ ಹೇಳಿದಕ್ಕಾಗಿ ಸೌಂಡ್ ಸರಿಯಾಗಿ ಬರುತ್ತೋ ಇಲ್ವೋ ಅನ್ಕೊಂಡು
ಅದಕ್ಕೆ ನಾನೇ ವಾಯ್ಸ್ ಕೊಟ್ಟೆ. ಆದ್ರೆ ಶಾರ್ಟ್ಸ್ ಅಲ್ಲಿ ಅವರು ಹೇಳಿದ ಅರ್ಥಗಳನ್ನ ಶಾರ್ಟ್ಸ್ ಅಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಶಾರ್ಟ್ಸ್ ಅಲ್ಲಿ ನೋಡಬಹುದು. ಈ ನಮ್ಮ ಫ್ಯಾಮಿಲಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೋಡ್ತಿದ್ದೀರಾ, ಇವರೆಲ್ಲರೂ ನಮ್ಮ ಅಕ್ಕ ತಂಗಿರು, ನಮ್ಮ ಚಿಕ್ಕಮ್ಮಂದ್ರು, ಅವ್ರ ಮಕ್ಕಳು, ನಮ್ಮ ಅಣ್ಣಂದ್ರು, ಅತ್ತಿಗೆ ಅಂದ್ರು, ಅಮ್ಮ, ಅಜ್ಜಿ, ದೊಡ್ಡಮ್ಮ, ಇಷ್ಟೇ ಜನ ಇರೋದು. ಇಷ್ಟು ಜನಕ್ಕೆ ಎಷ್ಟು ಮನೆ ಕಿಲಿಕಿಲ ಅಂತ ಇದೆ, ನೋಡ್ತಿದ್ದೀರಾ ನೀವು. ವಾರಗಳಲ್ಲಿ 7 ವಾರಗಳಿವೆ ಅಂತ ಎಲ್ರಿಗೂ ಗೊತ್ತು. ಆದ್ರೆ 8ನೇ ವಾರ ಒಂದಿದೆ ಅಂತ ತುಂಬಾ ಜನ ಗೊತ್ತಿಲ್ಲ. ಆ 8ನೇ ವಾರನೇ ಪರಿವಾರ. ಇವಾಗ ಜಾಯಿಂಟ್ ಫ್ಯಾಮಿಲಿ ನೋಡೋದಕ್ಕೆ ಸಿಗೋದು ತುಂಬಾ ಕಷ್ಟ. ಯಾಕೆಂದ್ರೆ ನಾವಿಬ್ರು ನಮ್ಗಿಬ್ರು ಅನ್ನೋ ಕಾಲ. ಅಂತ ಅದ್ರಲ್ಲಿ ಮಕ್ಕಳ ಸ್ಕೂಲು ಅಥವಾ ಜಾಬ್ ಅನ್ಕೊಂಡು ಬೇರೆ ಬೇರೆ ಕಡೆ ಹೋಗಿ ಶಿಫ್ಟ್ ಆಗಿ ಇರ್ತಾರೆ. ಅಂತ ಮಕ್ಕಳಿಗೆ ಸಂಬಂಧಿಕರು ಯಾರು ಅನ್ನೋದೇ ಎಷ್ಟೋ ಮಕ್ಕಳಿಗೆ ಗೊತ್ತಾಗಲ್ಲ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಈ 8ನೇ ವಾರ ಪರಿವಾರ ಅನ್ನೋದನ್ನ ಕಲಿಸ್ಕೊಡಿ, ತಿಳಿಸ್ಕೊಡಿ. ಪರಿವಾರದ ಜೊತೆ ಹೇಗಿರ್ಬೇಕು, ಸಂಬಂಧಗಳಲ್ಲಿ ಅವ್ರು ನಮ್ಗೆ ಏನ್ ಆಗ್ಬೇಕು, ಇದೆಲ್ಲವನ್ನ ಮಕ್ಕಳಿಗೆ ಕಲಿಸ್ಕೊಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಂತ ನನ್ಗನ್ಸುತ್ತೆ. ಇಲ್ಲಿ ನೋಡ್ತಿದ್ದೀರಾ, ಮನೆ ಮುಂದೆನೆ ಬಾವಿ ಇದೆ ಅಂತ ಹೇಳದ್ನಲ್ಲ. ನಾವ್ ಚಿಕ್ಕಂದಿರ್ಬೇಕಾದ್ರೆ ನಮ್ ದೊಡ್ಡಮ್ಮನ ಮನೆಗೆ ಹೋದಾಗ ಬೇಸಿಗೆ ಕಾಲದಲ್ಲಿ ಯಾವಾಗ ನೀರಡಿಕೆ ಆದಾಗ ಅವಾಗ್ಲೇ ಒಂದೊಂದ್ ತಂಬಿಗೆನ ತಗೊಂಡು ನೀರ್ ಕುಡಿತಾ ಇದ್ವಿ. ಯಾಕೆಂದ್ರೆ ತುಂಬಾನೇ ತಣ್ಣಗ ಇರ್ತಿದ್ವು ನೀರು. ಅಲ್ಲಿ ನೀರು ಬಾವಿ ಮೇಲೇನೆ ಒಂದ್ ಬೇವಿನ ಗಿಡ ಇತ್ತು, ಪಕ್ಕದಲ್ಲೇ ಒಂದ್ ಬೇವಿನ ಗಿಡ ಇತ್ತು. ಹಾಗಾಗಿ ತುಂಬಾ ತಂಪಾಗಿರ್ತಿದ್ವು ನೀರು ಕೂಡ. ಹಾಗಾಗಿ ಅವಾಗಿಂದ ಅವಾಗ ಹೋಗಿ ನೀರ್ ತರೋದು, ಕುಡಿಯೋದು ಮಾಡ್ತಿದ್ವಿ. ಇವಾಗ್ಲೂ ನೋಡ್ತಿದ್ದೀರಲ್ಲ, ನೀರಿನ ಯಾವುದೇ ರೀತಿ ಕಷ್ಟನೇ ಇಲ್ಲ. ಯಾವಾಗ ಬೇಕು ಅವಾಗ ತಂದ್ಕೊಳ್ಬಹುದು. ಇಲ್ಲಿ ನಮ್ಮ ಅತ್ತಿಗೆ ನೀರ್ ಸೀನ್ತಾ ಇದ್ದಾರೆ. ನಾವು ಕೂಡ ಚಿಕ್ಕಂದಿರ್ಬೇಕಾದ್ರೆ ಹೋದಾಗ ನೀರ್ ಸೀನೋದು ತುಂಬಾನೇ ಇಷ್ಟ ಆಯ್ತು. ಆದ್ರೆ ನಮ್ ದೊಡ್ಡಮ್ಮ ನಮ್ಗೆ ಬಿಡ್ತಾನೆ ಇರ್ಲಿಲ್ಲ. ಇಲ್ಲಿ ಮತ್ತೆ ಮಕ್ಕಳೆಲ್ಲ ರೀಲ್ಸ್ ಮಾಡ್ತಾ ಇದ್ದಾರೆ, ನೋಡ್ತಿದ್ದೀರಾ. ಅದಾದ್ಮೇಲೆ ಎಲ್ರು ಸೇರಿ ಫೋಟೋಸ್ ಎಲ್ಲ ತಗೊಂಡ್ವಿ. ನಮ್ಮ ಅಣ್ಣನ್ ಮಗಳು ಡ್ಯಾನ್ಸ್ ಮಾಡಿದ್ಲು, ಎಲ್ರು ಕುತ್ಕೊಂಡು ಡ್ಯಾನ್ಸ್ ನೋಡಿದ್ವಿ. ಮುಂದೆ ನೋಡಿ. ಫ್ಯಾಮಿಲಿ ಫೋಟೋಸ್ ಎಲ್ಲ ಆಯ್ತು. ಅದಾದ್ಮೇಲೆ ನಮ್ಮ ಅಣ್ಣಂದ್ರ ಜೊತೆ ಫೋಟೋ ತಗೊಂಡೆ. ನಮ್ಮ ಅಣ್ಣನ ಮಗಳು, ನಮ್ ದೊಡ್ಡಣ್ಣನ ಮಗಳು ಡ್ಯಾನ್ಸ್ ಮಾಡ್ತಿದ್ದಾಳೆ, ನೋಡ್ತಿದ್ದೀರಿ. ಇವಾಗ ಏನ್ ಹೋಗ್ಬೇಕು ಅಂತ ಅಂತಿದೀವಿ. ಆದ್ರೆ ಹೋಗಕ್ ಬಿಡದೆ ಫೋಟೋಸ್ ಎಲ್ಲ ಇಳಿಸಿ ಫೋಟೋಸ್ ನೋಡ್ತಾ ಕೂತಿದ್ದಾರೆ. ಇಲ್ಲಿ ನಮ್ಮ ಅಣ್ಣ, ಅತ್ತಿಗೆ, ಶಿವಾನಂದು ಅಂತ ನೋಡ್ತಿದ್ದೀರಿ. ಕೊನೆಗೂ ಈ ಕಿಟ್ಟಿ ಪಾರ್ಟಿ ಡೇ ಮುಗಿಸ್ಕೊಂಡು ನಾವೆಲ್ಲರೂ ಹೋಗ್ತಾ ಇದೀವಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.